ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. ಎಸ್ಐಆರ್ ಅನ್ನ ಚುನಾವಣಾ ಆಯುಧವಾಗಿ ಬಿಜೆಪಿ ಬಳಕೆ ಮಾಡಿಕೊಳ್ತಾ ಇದೆ. ಸಿಬಿಐ ಇಡಿಯನ್ನ ತೆಗೆದು ಹಾಕಿದ್ರೆ ಬಿಜೆಪಿಯನ್ನ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡೆಯಾಗಿ ಸೋಲಿಸಲಾಗುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಬರೆದ ಪತ್ರಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಯಾಕೆ ಕೊಡ್ತಾ ಇಲ್ಲ, ಬಿಜೆಪಿಯ ಆಳು ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ BJP ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನಿಂದ ಇವತ್ತು ಗೆಲ್ತಾ ಇರೋದು. ಏನು ರೀ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದರೆ? ಏನಾದರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರೆದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಉತ್ತರ ಕೊಟ್ಟಿದ್ದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರಿಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರು ಅವರು. ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದರೆ ಅವ್ರು ಏನೇ ಮಾಡ್ಬೋದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ? ಅವರು BJP ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ. CEC ಅವರು. ಐ ಆಮ್ ವೆರಿ ಕ್ಲಿಯರ್. ಜ್ಞಾನೇಶ್ ಕುಮಾರ್ ಜಿ ಈಸ್ ನಥಿಂಗ್ ಬಟ್ ಅ ಸ್ಲೇವ್ ಟು ದ ಕರೆಂಟ್ ಗೌರ್ಮೆಂಟ್, ದ BJP ಲೆಡ್ ಗೌರ್ಮೆಂಟ್. ಸುಮ್ಮನೆ BJP ಅವರ ಸದಸ್ಯತ್ವ ತೊಗೊಂಡು RSS ಸದಸ್ಯತ್ವ ತೊಗೊಂಡು ಗಣವೇಶ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. ಹಿ ಈಸ್ ನಥಿಂಗ್ ಬಟ್ ಅ BJP ಸ್ಟೂಜ್ ಆ್ಯಂಡ್ ಎನ್ ಏಜೆಂಟ್. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. SIR ಅನ್ನ ಚುನಾವಣಾ ಆಯುಧವಾಗಿ ಬಿಜೆಪಿ ಬಳಕೆ ಮಾಡಿಕೊಳ್ತಾ ಇದೆ. CBI ಇಡಿಯನ್ನ ತೆಗೆದು ಹಾಕಿದ್ರೆ ಬಿಜೆಪಿಯನ್ನ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡೆಯಾಗಿ ಸೋಲಿಸಲಾಗುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಬರೆದ ಪತ್ರಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಯಾಕೆ ಕೊಡ್ತಾ ಇಲ್ಲ, ಬಿಜೆಪಿಯ ಆಳು ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ BJP ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನಿಂದ ಇವತ್ತು ಗೆಲ್ತಾ ಇರೋದು. ಏನು ರೀ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದರೆ? ಏನಾದರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರೆದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಉತ್ತರ ಕೊಟ್ಟಿದ್ದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರಿಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರು ಅವರು. ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದರೆ ಅವ್ರು ಏನೇ ಮಾಡ್ಬೋದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ? ಅವರು BJP ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ. CEC ಅವರು. ಐ ಆಮ್ ವೆರಿ ಕ್ಲಿಯರ್. ಜ್ಞಾನೇಶ್ ಕುಮಾರ್ ಜಿ ಈಸ್ ನಥಿಂಗ್ ಬಟ್ ಅ ಸ್ಲೇವ್ ಟು ದ ಕರೆಂಟ್ ಗೌರ್ಮೆಂಟ್, ದ BJP ಲೆಡ್ ಗೌರ್ಮೆಂಟ್. ಸುಮ್ಮನೆ BJP ಅವರ ಸದಸ್ಯತ್ವ ತೊಗೊಂಡು RSS ಸದಸ್ಯತ್ವ ತೊಗೊಂಡು ಗಣವೇಶ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. ಹಿ ಈಸ್ ನಥಿಂಗ್ ಬಟ್ ಅ BJP ಸ್ಟೂಜ್ ಆ್ಯಂಡ್ ಎನ್ ಏಜೆಂಟ್. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. SIR ಅನ್ನ ಚುನಾವಣಾ ಆಯುಧವಾಗಿ ಬಿಜೆಪಿ ಬಳಕೆ ಮಾಡಿಕೊಳ್ತಾ ಇದೆ. CBI ಇಡಿಯನ್ನ ತೆಗೆದು ಹಾಕಿದ್ರೆ ಬಿಜೆಪಿಯನ್ನ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡೆಯಾಗಿ ಸೋಲಿಸಲಾಗುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಬರೆದ ಪತ್ರಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಯಾಕೆ ಕೊಡ್ತಾ ಇಲ್ಲ, ಬಿಜೆಪಿಯ ಆಳು ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು.
ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ BJP ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನಿಂದ ಇವತ್ತು ಗೆಲ್ತಾ ಇರೋದು. ಏನು ರೀ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದರೆ? ಏನಾದರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರೆದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಉತ್ತರ ಕೊಟ್ಟಿದ್ದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರಿಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರು ಅವರು. ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದರೆ ಅವ್ರು ಏನೇ ಮಾಡ್ಬೋದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ ಅವರು BJP ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ CEC ಅವರು. ಐ ಆಮ್ ವೆರಿ ಕ್ಲಿಯರ್. ಜ್ಞಾನೇಶ್ ಕುಮಾರ್ ಜಿ ಈಸ್ ನಥಿಂಗ್ ಬಟ್ ಅ ಸ್ಲೇವ್ ಟು ದ ಕರೆಂಟ್ ಗೌರ್ಮೆಂಟ್, ದ BJP ಲೆಡ್ ಗೌರ್ಮೆಂಟ್. ಸುಮ್ಮನೆ BJP ಅವರ ಸದಸ್ಯತ್ವ ತೊಗೊಂಡು RSS ಸದಸ್ಯತ್ವ ತೊಗೊಂಡು ಗಣವೇಷ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. ಈಸ್ ನಥಿಂಗ್ ಬಟ್ ಅ BJP ಸ್ಟೂಜ್ ಆ್ಯಂಡ್ ಎನ್ ಏಜೆಂಟ್. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. SIRನ ಚುನಾವಣಾ ಆಯುಧವಾಗಿ ಬಿಜೆಪಿ ಬಳಕೆ ಮಾಡಿಕೊಳ್ತಾ ಇದೆ. CBI, EDಯನ್ನ ತೆಗೆದು ಹಾಕಿದ್ರೆ ಬಿಜೆಪಿಯನ್ನ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡೆಯಾಗಿ ಸೋಲಿಸಲಾಗುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಬರೆದ ಪತ್ರಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಬಿಜೆಪಿಯ ಆಳು ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ BJP ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನಿಂದ ಇವತ್ತು ಗೆಲ್ತಾ ಇರೋದು. ಏನು ರೀ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದರೆ? ಏನಾದರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರೆದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಉತ್ತರ ಕೊಟ್ಟಿದ್ದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರಿಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರು ಅವರು. ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದರೆ ಅವ್ರು ಏನೇ ಮಾಡ್ಬೋದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ ಅವರು BJP ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ CEC ಅವರು. ಐ ಆಮ್ ವೆರಿ ಕ್ಲಿಯರ್.